ಕಿಡಿಗೇಡಿಗಳ ಅಟ್ಟಹಾಸಕ್ಕೆ 15ಕ್ಕೂ ಹೆಚ್ಚು ಬೈಕ್ಗಳು ಸುಟ್ಟು ಭಸ್ಮ ಹಾಕಿದಾವೆ. ಬೆಂಗಳೂರಿನ ಹಲಸೂರು ಮಾರುಕಟ್ಟೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಮುಂಜಾನೆ 3 ಗಂಟೆ ಸುಮಾರಿಗೆ ಬೆಂಕಿ ಅನಾಹುತ ನಡೆದಿದೆ. 15ಕ್ಕೂ ಹೆಚ್ಚು ಬೈಕ್ಗಳು ಸುಟ್ಟು ಭಸ್ಮ ಹಾಕಿದಾವೆ. ಒಂದು ತರಕಾರಿ ಅಂಗಡಿಗೂ ಸಹ ಬೆಂಕಿ ಹೊತ್ಕೊಂಡಿದೆ. ಅಂಗಡಿ ಸಹ ಸುಟ್ಟು ಕರಕಲಾಗಿದೆ. ಉದ್ದೇಶಪೂರ್ವಕವಾಗಿ ಬೆಂಕಿ ಹಚ್ಚಿದ್ದಾರೆ ಅಂತ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಹಲಸೂರು ಮಾರುಕಟ್ಟೆಯಲ್ಲಿ ನಡೆದಿರುವಂತಹ ಘಟನೆ ಬೆಳಗ್ಗೆ 3 ಗಂಟೆ ಸುಮಾರಿಗೆ ಆಗಿರುವಂತಹ ಅನಾಹುತ ಆಯಿತು. ಅಲ್ಲಿನ ಸ್ಥಳೀಯರು ಹೇಳ್ತಾ ಇರೋದು ಉದ್ದೇಶಪೂರ್ವಕವಾಗಿ ಬೆಂಕಿ ಹಚ್ಚಲಾಗಿದೆ ಅಂತ. 15ಕ್ಕೂ ಹೆಚ್ಚು ಬೈಕ್ಗಳು ಸುಟ್ಟು ಭಸ್ಮ ಹಾಕಿದ್ರೆ ಒಂದು ತರಕಾರಿ ಅಂಗಡಿಗೂ ಸಹ ಬೆಂಕಿ ಹೊತ್ಕೊಂಡಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಬೈಕ್ಗಳೆಲ್ಲವೂ ಸಹ ಈ ರೀತಿಯಾಗಿ ಸುಟ್ಟು ಕರಕಲಾಗಿದೆ. ಇದರ ಜೊತೆಗೆ ಒಂದು ತರಕಾರಿ ಅಂಗಡಿ ಸಹ ಬೆಂಕಿಗೆ ಸುಟ್ಟು ಭಸ್ಮ ಹಾಕಿದೆ. ಉದ್ದೇಶಪೂರ್ವಕವಾಗಿ ಬೆಂಕಿ ಹಚ್ಚಲಾಗಿದೆ ಅಂತ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಹಲಸೂರಲ್ಲಿ ಬೈಕ್ ಹಾಗೆ ಅಂಗಡಿಗಳಿಗೆ ಬೆಂಕಿ ಹಚ್ಚಲಾಗಿದೆ. ಹಳೆ ದ್ವೇಷಕ್ಕೆ ಬೈಕ್ ಹಾಗೆ ಅಂಗಡಿಗಳಿಗೆ ಬೆಂಕಿ ಇಟ್ರ ಹಾಗಾದ್ರೆ ದುಷ್ಕರ್ಮಿಗಳು. ರಾತ್ರೋರಾತ್ರಿ ಹೊತ್ತಿ ಉರಿದಿದೆ ಬೈಕ್ ಹಾಗೂ ಅಂಗಡಿಗಳು. ಆಯುರ್ವೇದಿಕ್ ಅಂಗಡಿ ತೆರವಿಗೆ ಜಟಾಪಟಿ ನಡೆದಿತ್ತು. ಹಲವು ವರ್ಷದಿಂದ ಪ್ರಯತ್ನಿಸ್ತಾ ಇದ್ರು ಸ್ಥಳೀಯರು. ಅಂಗಡಿ ತೆರವು ಮಾಡದಿದ್ದಕ್ಕೆ ಬೆಂಕಿ ಹಚ್ಚಿರುವಂತಹ ಶಂಕೆ ಸಹ ವ್ಯಕ್ತವಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಮುಂಜಾನೆ 3 ಗಂಟೆಗೆ ಬೆಂಕಿ ಹೊತ್ಕೊಳ್ಳುತ್ತೆ. ಇದ್ದಕ್ಕಿದ್ದಂತೆ ಆ ಬೆಂಕಿಯನ್ನ ಆರಿಸ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀರಾ. 15ಕ್ಕೂ ಹೆಚ್ಚು ಬೈಕ್ಗಳು ಈ ಬೆಂಕಿಗೆ ಸುಟ್ಟು ಕರಕಲಾಗಿದ್ದಾವೆ. ಬೇಕು ಅಂತಾನೆ ಉದ್ದೇಶಪೂರ್ವಕವಾಗಿ ಈ ರೀತಿಯಾಗಿ ಬೆಂಕಿ ಹಚ್ಚಿದ್ದಾರೆ ಅಂತ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಸಾಕಷ್ಟು ನಷ್ಟ ಆಗಿದೆ. ಜೊತೆಗೆ ಇದು ತರಕಾರಿ ಅಂಗಡಿಗೂ ಸಹ ಬೆಂಕಿ ಹಚ್ಚಿದ್ದಾರೆ ಕಿಡಿಗೇಡಿಗಳು. ಆಯುರ್ವೇದಿಕ್ ಅಂಗಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಆಗ್ತಾ ಇತ್ತು. ಇದನ್ನೇ ಮನಸ್ಸಲ್ಲಿಟ್ಕೊಂಡು ಕಿಡಿಗೇಡಿಗಳು ಈ ರೀತಿಯ ಕೃತ್ಯ ನಡೆಸಿದ್ದಾರೆ ಅಂತ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಅಂದ್ರೆ ಬೇಕು ಅಂತಾನೆ ಮಾಡಿರುವಂತಹ ಕೃತ್ಯ ಇದು, ಬೆಂಕಿ ಇಟ್ಟಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಟರಾಜ್. ಬೇಕು ಅಂತಾನೆ ಈ ರೀತಿಯಾಗಿ ಬೆಂಕಿ ಇಟ್ರು ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಏನಾಗಿರೋದು ಘಟನೆ, ಅಲ್ಲಿರೋ ಸ್ಥಳೀಯರು ಏನ್ ಹೇಳ್ತಾರೆ? ಪ್ರಗತಿ ಏನು ಬೆಂಗಳೂರಿನ ಹಲಸೂರಿನ ಮಾರ್ಕೆಟ್ ನಲ್ಲಿ ಏನು ಒಂದು ಘಟನೆ ನಡೆದಿದೆ, ಈ ದೃಶ್ಯಾವಳಿಗಳಿಗೆ ತಮಗೆ ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಒಂದೇ ಏರಿಯಾದಲ್ಲಿ 2 ಕಡೆ ಬೆಂಕಿ ಇಟ್ಟಿರ್ತಕ್ಕಂಥದ್ದು ನಮ್ಗೆ ಪ್ರಮುಖವಾಗಿ ಇಲ್ಲಿ ಕಂಡು ಬರ್ತಾ ಇದೆ. ಸದ್ಯ ನೋಡ್ಬೋದು, ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಹೋದ್ರೆ ಇಲ್ಲಿ ಇಟ್ಟಿರ್ತಕ್ಕಂತಹ ಮನೆ ಪಕ್ಕದಲ್ಲಿ ಒಂದು ಬೈಕ್ ಗಳನ್ನ ಪಾರ್ಕ್ ಮಾಡಿರ್ತಾರೆ. ಆ ಪಾರ್ಕ್ ಮಾಡಿದಂತಹ ಸಂದರ್ಭದಲ್ಲಿ ರಾತ್ರಿ ಒಂದು 3-3:30 ಹೊತ್ತಿಗೆ ಈ ರೀತಿಯಾದಂತಹ ಒಂದು ಕೃತ್ಯ ನಡೆದಿದೆ. ಪೆಟ್ರೋಲ್ ಹಾಕಿ ಎಲ್ಲ ಅಂದ್ರೆ ಬೈಕ್ ಗಳಿಗೆ ಮತ್ತೆ 10 ಬೈಕ್ ಗಳಿಗೆ 5 ಬೈಸಿಕಲ್ ಗಳಿಗೆ ಬೆಂಕಿ ಇಟ್ಟಿರ್ತಕ್ಕಂಥದ್ದು ನಮ್ಗೆ ಕಂಡು ಬರ್ತಾ ಇದೆ. ಇದೀಗ ಈಗಾಗಲೇ ಕೂಡ ಇಲ್ಲಿ ನಾವು ನೋಡ್ಬೋದು, ಶೋಕ ತಂಡವು ಕೂಡ ಇಲ್ಲಿ ಬಂದಿದೆ. ಪೊಲೀಸರು ಕೂಡ ಬಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸೊ ಈ ಗಮನಿಸ್ತಾ ಹೋಗುದಂದ್ರೆ ಯಾವ ರೀತಿ ಇಲ್ಲಿ ಆಗಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ನಮ್ಗೆ ಕಂಡು ಬರ್ತಾ ಇದೆ. ಯಾರೋ ಒಬ್ಬ ಕಿಡಿಗೇಡಿ ಬಂದು ಈ ರೀತಿ ಕಿಡಿಗೇಡಿ ಒಬ್ಬ ಬಂದಿದ್ದಾನೋ ತಂಡದಲ್ಲಿ ಬಂದಿದ್ದಾರೋ ಯಾರು ಕೂಡ ಗೊತ್ತಾಗ್ತಿಲ್ಲ. ಅಂದ್ರೆ CCTVಯಲ್ಲಿ ಕೂಡ ಇಲ್ಲಿ ಸೆರೆಯಾಗಿರ್ತಕ್ಕಂಥದ್ದು. ಸದ್ಯ ನನ್ನ ಜೊತೆಗೆ ಮಾತಾಡೋದಕ್ಕೆ ಸ್ಥಳೀಯರಿದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಈ ರೀತಿಯಾದಂತಹ ಘಟನೆ ನಡೆದಿದ್ದು ಎಷ್ಟು ಗಂಟೆಗೆ ನಡೀತು, ಏನಾಯ್ತು ಸರ್? ಇದು ರಾತ್ರಿ 3:30 ನಡೆದಿರೋದು ಸರ್. ಇದು ನಿನ್ನೆ ರಾತ್ರಿ ಏನಾಗಿದೆ, ಇಲ್ಲಿ ಸರದಾ ನಡೆದಿದೆ ಮಕ್ಕಳ ದೇವಸ್ಥಾನದಲ್ಲಿ. 12:30-1 ಗಂಟೆ ತನಕ ಅದು ದೇವಸ್ಥಾನದ ಏನು ಪೂಜಾ ಕಾರ್ಯಕ್ರಮ ನಡೀತು ಅದೆಲ್ಲ ಮುಗಿದಾದ್ಮೇಲೆ 12:30-1 ಗಂಟೆ ಆದ್ಮೇಲೆ ಪ್ರಸಾದ ವಿನೋದನೆ ಎಲ್ಲ ಹೊಟ್ಟೆ ಹೋಗ್ತಿದ್ದಾರೆ. ಹೋದ್ಮೇಲೆ ಅವ್ರು ಅದರಿಂದ ಪ್ರಾರಂಭ ಮಾಡ್ಕೊಂಡ್ ಬಂದಿದ್ದಾರೆ. ಕೆಲವು CCTV ಕ್ಯಾಮೆರಾದಲ್ಲಿ ಗೊತ್ತಾಗ್ತಾ ಇದ್ದಾರೆ. ಮತ್ತೆ ACP ರಂಗನಾಥ್ನವರು ಮತ್ತೆ ಎಲ್ಲ ಪೊಲೀಸರೆಲ್ಲ ಬಂದಿದ್ದಾರೆ. ತನಿಖೆ ಪ್ರಾರಂಭ ಆಗಿದೆ. ಅವ್ರ ಯಾರ ಮೇಲೆ ಆದ್ರೂ ಡೌಟ್ ಇದೆ ಸರ್, ಇವರೇ ಮಾಡಿದಾರೆ ಅಂತ? ಹೌದು, ಅವ್ರ ಪ್ರಕಾರ ಅವ್ರು ಹೇಳ್ತಾ ಇದ್ರೆ ಇಲ್ಲಿ ಲೋಕಲೈಟ್ಸ್ ಮಾಡಿರೋದು ಅಂತ ಹೇಳ್ಬಿಟ್ಟು ಪೊಲೀಸ್ನವ್ರಿಗೂ ಸಂಶಯ ಬಂದಿದೆ. ಅವ್ರು ಈಗಾಗಲೇ ತನಿಖೆಗೆ ಪ್ರಾರಂಭ ಮಾಡಿದ್ದಾರೆ. ಇದು ಯೋಜನಾ ಪೂರ್ವಕವಾಗಿ ಮಾಡಿರ್ತಕ್ಕಂಥ. ಒಂದ್ ಕಡೆ ಬೈಕ್ ಗಳಿಗೆ ಬೆಂಕಿ ಇಟ್ಟಿರ್ತಕ್ಕಂಥದ್ದು, ಇನ್ನೊಂದ್ ಕಡೆ ಒಂದು ತರಕಾರಿ ಅಂಗಡಿಗೂ ಕೂಡ ಇಲ್ಲಿ ಯಾವ ರೀತಿಯಾದಂತಹ ಒಂದು ಪೆಟ್ರೋಲ್ ಸುರಿದು ಬೆಂಕಿ ಇಟ್ಟಿರ್ತಕ್ಕಂಥದ್ದು ನಮ್ಗೆ ಕಂಡು ಬರ್ತಾ ಇದೆ. ಇಲ್ಲಿ ಗಮನಿಸ್ತಾ ಹೋಗ್ಬೋದು, ಅಂಗಡಿ ಮುಂಭಾಗದಲ್ಲಿ ಇಟ್ಟಿರ್ತಕ್ಕಂತಹ ಎಲ್ಲಾ ಅಂದ್ರೆ ಚೀಲಗಳಾಗಿರ್ಬೋದು, ತರಕಾರಿ ಆಗಿರ್ಬೋದು, ಎಲ್ಲವೂ ಕೂಡ ಇಲ್ಲಿ ಅಂದ್ರೆ ಸುಟ್ಟು ಕರಕಲಾಗಿವೆ. ಅಂಗಡಿ ಶಟರ್ ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಅಂದ್ರೆ ಕಂಪ್ಲೀಟ್ ಆಗಿ ಒಂದು ಬೆಂಕಿಯಿಂದ ಇಲ್ಲಿ ಸುಟ್ಟಿರ್ತಕ್ಕಂಥದ್ದು. ಇಲ್ಲೂ ಕೂಡ ಒಳಗಡೆ ನಾವು ಏನು ನಾವು ತರಕಾರಿ ಇಟ್ಟಿರ್ತಾರಲ್ಲ ಅದು ಎಲ್ಲವೂ ಕೂಡ ಇಲ್ಲಿ ಸುಟ್ಟು ಹೋಗಿದೆ. ಮತ್ತೆ ಇಲ್ಲಿ ಪ್ರಮುಖವಾಗಿ ನೋಡ್ಬೇಕು ಅಂತಂದ್ರೆ ಒಂದು ಬೇಜಾರದ ಸಂಗತಿ ಅಂತಾನೆ ಹೇಳ್ಬೋದು. ಇಲ್ಲಿ ಇರ್ತಕ್ಕಂಥ ಒಂದು ಬೆಕ್ಕು ಇಲ್ಲಿ ಮಲಗಿರುವ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಬೆಂಕಿ ಇಟ್ಟಿರೋದು ಅದು ಕೂಡ ಇಲ್ಲಿ ಸುಟ್ಟು ಕರಕಲಾಗಿದೆ ಅನ್ನೋದು ನಮ್ಗೆ ಕಂಡು ಬರ್ತಾ ಇದೆ. ಮತ್ತೆ ಒಳಗಡೆ ಇಟ್ಟಿರ್ತಕ್ಕಂತಹ ಸುಮಾರು ಅಂದ್ರೆ ನಮ್ಮ ನೆಕ್ಸ್ಟ್ ಡೇ ಇಲ್ಲಿ ನಾವು ತರಕಾರಿ ತೆಗೆದುಕೊಳ್ಳೋಕೆ
ಹೋಗ್ಬೇಕು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಕೆಲವೊಂದ್ ಸ್ವಲ್ಪ ದುಡ್ಡನ್ನ ಇಟ್ಟಿರ್ತಾರೆ. ಸೊ ಆ ದುಡ್ಡು ಎಲ್ಲವೂ ಕೂಡ ಇಲ್ಲಿ ಸುಟ್ಟು ಹೋಗಿರ್ತಕ್ಕಂಥದ್ದು. ಮನೆ ಅಂಗಡಿ ಮಾಲೀಕರು ಕೂಡ ಈಗಾಗಲೇ ಒಂದು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇಲ್ಲಿ ಗಮನಿಸ್ತಾ ಹೋಗ್ಬೋದು, ಅಂದ್ರೆ 3 ಗಂಟೆ ಸುಮಾರಿಗೆ ಈ ರೀತಿಯಾದಂತಹ ಕೃತ್ಯವನ್ನ ಯಾರೋ ಕಿಡಿಗೇಡಿಗಳು ಬಂದು ಮಾಡಿದ್ದಾರೆ. ಸೊ ಅಂದ್ರೆ 3 ಗಂಟೆ ಸುಮಾರಿಗೆ ನಡೆದಿದ್ದು, ಪೆಟ್ರೋಲ್ ಹಾಕಿ ಸುರಿದು ಅಂದ್ರೆ ಕಂಪ್ಲೀಟ್ ಆಗಿ CCTV ಎಲ್ಲವೂ ಕೂಡ ಇಲ್ಲಿ ಸರಿಯಾಗಿದೆ. ಈಗಾಗಲೇ ಪೊಲೀಸರಿಂದ ಕೂಡ ತನಿಖೆ ಕೂಡ ನಡೀತಾ ಇದೆ. ಅಂದ್ರೆ ಯಾರು ಕೃತ್ಯವನ್ನ ಮಾಡಿದರೆ ಅವರನ್ನ ತನಿಖೆಯನ್ನ ಮಾಡಿ ಪತ್ತೆ ಹಚ್ಚುವ ಕೆಲಸ ಪೊಲೀಸರು ಮಾಡ್ತಾ ಇದ್ದಾರೆ. ಪ್ರಗತಿ. ಥ್ಯಾಂಕ್ ಯು ನಟರಾಜ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.